Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇವತ್ತು ನಿಜವಾಗ್ಲೂ ಕೂಡ ಯಾವುದೇ ಒಂದು ಪಕ್ಷ ದಕ್ಷಿಣ ಭಾರತದಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂಥದ್ದು ಪ್ರಾದೇಶಿಕ ಪಕ್ಷಗಳು. ಆದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಏಳು ಬೀಳುಗಳನ್ನ ನೋಡಿ ಅನೇಕ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ, ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾಗ, ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಬಹುಶಃ ಇವತ್ತು ಕೂಡ ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಜೀವಂತವಾಗಿದ್ದಾವೆ. ಆದ್ರೆ ಇವತ್ತು ಎಲ್ಲ ವರ್ಗದ ಜನರು ಕೂಡ ಇವತ್ತು ಅದನ್ನ ಮಾತನಾಡುವಂತವರಿದ್ದಾರೆ. ಹಾಗಾಗಿ ನಾನು ಒಂದು ವಿಚಾರ, ಜೆಡಿಎಸ್ ಎಲ್ಲಿದೆ ಎನ್ನುವಂಥದ್ದನ್ನ ಬೇರೆ ಬೇರೆ ಪಕ್ಷದ ಮುಖಂಡರು ಮಾತನಾಡ್ತಾರಲ್ಲ, ಅವ್ರಿಗೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಜೆಡಿಎಸ್ ಪಕ್ಷ ಕರ್ನಾಟಕ ರಾಜ್ಯವನ್ನ ಆಳಿರ್ತಕ್ಕಂಥ ಪಕ್ಷ, ದೇಶವನ್ನ ಆಳಿರ್ತಕ್ಕಂಥ ಪಕ್ಷ. ನೀವೆಲ್ಲೂ ಕೂಡ ಚಿಂತೆ ಮಾಡಬೇಡಿ. ಮುಂದಿನ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ, ಎನ್ಡಿಎ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ನೋಡ್ತಾರೆ. ಈ ರಾಜ್ಯದಲ್ಲಿ ಕರ್ನಾಟಕ ರೈತರ ಪಕ್ಷವಾಗಿ ಉಳಿಯುತ್ತೆ. ಇವತ್ತು ನಾವು ನೋಡ್ತಾ ಇದ್ದೇವೆ ರೈತರಿಗೆ ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಸಿಂಧನೂರಿನಲ್ಲಿ ನಾಳೆ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ. ಮಂಗಳವಾರ ನಡೆಯುವಂತಹ ಒಂದು ಹೋರಾಟ. ಅಲ್ಲಿ ಕಾರ್ಯಕ್ರಮ ಏನಂದ್ರೆ ನೀರು ಕೊಡೋದಿಲ್ಲ. ಇದು ರೈತ ವಿರೋಧಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ರೈತ ವಿರೋಧಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳು ನಿನ್ನೆ ದೇವೇಗೌಡರು ಆ ಒಂದು ಎಕ್ಸಿಬಿಷನ್ ವಸ್ತು ಪ್ರದರ್ಶನಿಕೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ನಾವು ಯಾವ ಕಾರ್ಯಕ್ರಮಗಳನ್ನ ಹೇಳಬೇಕು, ಒಂದು ದಿನ ಎಲ್ಲ ಹೇಳಿದ್ರು ಕೂಡ ಸಾಲದು ಅಂತ ಒಂದು ಒಳ್ಳೆ ಅದ್ಭುತವಾದಂತ ಕಾರ್ಯಕ್ರಮಗಳನ್ನ ದೇವೇಗೌಡರು, ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಇವತ್ತು ನಾವು ಒಂದು ಪಕ್ಷದಲ್ಲಿ ಒಂದು ನಿರ್ಣಯ ಮಾಡಿದ್ದೇವೆ. ಇವತ್ತು ಒಂದು ಬೆಳ್ಳಿ ಹಬ್ಬದ ಸಂಭ್ರಮವನ್ನ ಸಾಂಕೇತಿಕವಾಗಿ ಇಲ್ಲಿ ಇಡೀ ಕರ್ನಾಟಕದ ಎಲ್ಲ ತಾಲೂಕಿನ ಮುಖಂಡರುಗಳನ್ನ ಕರೆಸಿ ಸಾಂಕೇತಿಕವಾಗಿ ಇವತ್ತು ಉದ್ಘಾಟನೆ ಮಾಡಿದ್ರು ಕೂಡ ಪಕ್ಷದ ನಿರ್ಣಯ ಏನು ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇಂಥ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ. ನಮಗೆ 45 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಡಿಸೆಂಬರ್ 1ನೇ ತಾರೀಕಿನಿಂದ ಜನವರಿ 15ನೇ ತಾರೀಕುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ 1000ಕ್ಕಿಂತ ಕಡಿಮೆ ಜನ ಇರಬಾರದು, 1000ಕ್ಕಿಂತ ಹೆಚ್ಚು ಜನ ಇದ್ದು ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮವನ್ನ ಆಚರಣೆ ಮಾಡಬೇಕು. ಇದು ಜೀವಂತವಾಗಿ ಉಳಿಬೇಕು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದಲಿತರಿಗಾಗಲಿ, ಮಹಿಳೆಯರಿಗಾಗಲಿ, ಮಕ್ಕಳಿಗಾಗಲಿ ಎಲ್ಲ ವರ್ಗದ ಜನರಿಗೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ಪ್ರಾದೇಶಿಕ ಪಕ್ಷ ಬಹಳ ಮಹತ್ವವಾಗಿರ್ತಕ್ಕಂಥದ್ದು, ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ಇವತ್ತು ರಾಷ್ಟ್ರೀಯ ಪಕ್ಷ ಇವತ್ತು ನಾವು ನೋಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನ. ಅವರ ಯೋಗ್ಯತೆಗೆ ಒಂದು ಬೆಂಗಳೂರು ನಗರದಲ್ಲಿ ಇವತ್ತು ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ. ಗುಂಡಿ ಮುಚ್ಚಿರಿ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿಗಳನ್ನ ಕೇಳ್ರಿ ಅಂತಾರೆ, ಉಪಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಮುಖ್ಯಮಂತ್ರಿಗಳನ್ನ ಕೇಳಿ ಅಂತ ಹೇಳ್ತಾರೆ. ಬಹುಶಃ ಇವತ್ತು ಇದರ ಜಂಜಾಟದಿಂದ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜಂಜಾಟದಿಂದ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಬಹುಶಃ ಇವತ್ತು ಇದರ ಮಧ್ಯೆ ಇಬ್ಬರ ಸಂಘರ್ಷದಲ್ಲಿ ಯಾರು ಇವತ್ತು ಅನ್ಯಾಯ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನ ಇವತ್ತು ಬಲಿ ಆಗ್ತಾ ಇದ್ದಾರೆ. ಬಹುಶಃ ಇವತ್ತು ಕರ್ನಾಟಕದ ರಾಜ್ಯದ ಜನ ಸುಖವಾಗಿ ಇವತ್ತು ಸಮೃದ್ಧಿಯಾಗಿ ಇವತ್ತು ಬೆಳೆದು ಒಳ್ಳೆ ವಾತಾವರಣ ಸೃಷ್ಟಿ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ಜೆಡಿಎಸ್ ಪಕ್ಷ 2028ರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಮಾತ್ರ, ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಕೂಡ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರೆ ಮಾತ್ರ ನಾವು 2006ರಲ್ಲಿ ಯಾವ ರೀತಿಯನ್ನ ನೋಡಿದ್ದೇವೆ, 2018ರಲ್ಲಿ ಯಾವ ರೀತಿಯನ್ನ ನೋಡಿದ್ದೇವೆ. ಬಹುಶಃ 2006ರಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರ ಕೊಟ್ಟಿರ್ತಕ್ಕಂಥ ಆಡಳಿತ ಯಾವ ರೀತಿ ಇದೆ ಅಂತ ಹೇಳಿದ್ರೆ ರೈತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು, ದಲಿತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು, ಇವತ್ತು ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಆಡಳಿತ ಇತ್ತು. ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ರು, ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಅನೇಕ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯಕ್ಕೆ ತಂದುಕೊಟ್ರು. ಬಹುಶಃ ಇವತ್ತು ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ನೋಡಬೇಕು, ಅಂತ ಒಂದು ವಾತಾವರಣವನ್ನ ನಾವು ನೋಡಬೇಕಾದ್ರೆ ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು. ಬಹುಶಃ 1999ರಿಂದ ಇವತ್ತುವರೆಗೂ ಕೂಡ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ರು ಅವರ ಸಾಲದ ಪ್ರಮಾಣ ನೋಡಿದ್ರೆ ಬಹುಶಃ ಅತಿ ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದು
3,500 ಕೋಟಿ ಕುಮಾರಣ್ಣ ಅವರು ಮಾಡಿರ್ತಕ್ಕಂಥದ್ದು. ಉಳಿದವರೆಲ್ಲ 20,000 ಕೋಟಿ, 30,000 ಕೋಟಿ, 40,000 ಕೋಟಿ, 50,000 ಕೋಟಿ. ಬಹುಶಃ ಇವತ್ತು ನಮ್ಮ ದುರಂತ, ಕರ್ನಾಟಕ ರಾಜ್ಯದ ದುರಂತ, ಈ ಸಾಲಿನಲ್ಲಿ 1,16,000 ಕೋಟಿ ಸಾಲವನ್ನು ಮಾಡಿರ್ತಕ್ಕಂಥ ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಬಹುಶಃ ಇವತ್ತು ನಾನು ಸಿದ್ದರಾಮಯ್ಯನವರು ಒಂದು ಮಾತನ್ನ ಹೇಳ್ತೇನೆ, 16-17 ಬಜೆಟ್ ಅನ್ನ ಮಂಡಿಸಿದ್ದೀನಿ ಅಂತ ಹೇಳ್ತಾರಲ್ಲ, ಉತ್ತಮ ಆರ್ಥಿಕ ತಜ್ಞರಲ್ಲ ಸಿದ್ದರಾಮಯ್ಯನವರು, ಉತ್ತಮ ಆರ್ಥಿಕ ತಜ್ಞರಲ್ಲ ಅನ್ನುವಂಥದ್ದನ್ನ ಘಂಟಾಘೋಷವಾಗಿ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಇವತ್ತು ಯಾಕೆಂದ್ರೆ ನಾ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಮುಖ್ಯಮಂತ್ರಿಗಳಾದಂತವರು ಸಮಗ್ರವಾಗಿ ಅಭಿವೃದ್ಧಿಯನ್ನ ಮಾಡಬೇಕು, ಸಮಗ್ರವಾಗಿ ನೀರಾವರಿ ಯೋಜನೆಗಳನ್ನ ಮಾಡಬೇಕು. ಬಹುಶಃ ಇವತ್ತು ಸಮಗ್ರವಾದಂತ ಅಭಿವೃದ್ಧಿ ಕುಂಠಿತ ಆಗಿದೆ, ನೀರಾವರಿ ಯೋಜನೆಗಳು ಕುಂಠಿತ ಆಗಿದೆ. ಇವ್ರು ಹಿಂದೆ ಹೇಳ್ತಾ ಇದ್ರು, ಹಿಂದೆ ಬೇರೆ ಬೇರೆ ಅವರು ಮುಖ್ಯಮಂತ್ರಿಗಳಿದ್ದಾಗ 50,000 ಕೋಟಿಗಳನ್ನ ಮೀಸಲಿಡ್ತೀವಿ ಅಂತ ಹೇಳ್ತಾ ಇದ್ರು. 50,000 ಕೋಟಿಗಳನ್ನ ನೀರಾವರಿ ಯೋಜನೆಗಳಿಗೆ ಮೀಸಲಿಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅದು ಕಾಣ್ತಾ ಇಲ್ಲ. ಇವತ್ತು ಇವ್ರ ಹತ್ರ ಹಣ ಇಲ್ಲ, ಖಜಾನೆ ಖಾಲಿ ಆಗಿದೆ. ಬರೀ ಜಪ ಮಾಡ್ತಾ ಇದ್ದಾರೆ, 5 ಗ್ಯಾರಂಟಿಗಳು ಅಂತ ಹೇಳಿ ಜಪ ಮಾಡ್ಕೊಂಡು ಇವತ್ತು ಬರ್ತಾ ಇದ್ದಾರೆ. ಇವ್ರು ನಿಜವಾಗ್ಲೂ ಕೂಡ ಉತ್ತಮ ಆರ್ಥಿಕ ತಜ್ಞರಾಗಿದ್ರೆ 16-17 ಬಜೆಟ್ ಮಂಡಿಸಿದ್ರೆ ಇಷ್ಟು ಸಾಲದ ಪ್ರಮಾಣ ಮಾಡಬಾರ್ದಾಗಿತ್ತು. ಒಂದು ಕಡೆ ಅಭಿವೃದ್ಧಿ ಮಾಡಬೇಕಾಗಿತ್ತು, ಒಂದು ಕಡೆ ನೀರಾವರಿ ಯೋಜನೆಗಳನ್ನ ಕೊಡಬೇಕಾಗಿತ್ತು. ಇವತ್ತು ಇಷ್ಟು ಸಾಲದ ಪ್ರಮಾಣ ಮಾಡಬಾರ್ದಾಗಿತ್ತು. ಬಹುಶಃ ಇವತ್ತು 8 ಲಕ್ಷ ಕೋಟಿ ಇವತ್ತು ಕರ್ನಾಟಕ ರಾಜ್ಯದ ಸಾಲ, 8 ಲಕ್ಷ ಕೋಟಿ. ವರ್ಷಕ್ಕೆ 1 ಲಕ್ಷ ಕೋಟಿ ನಾವು ಬಡ್ಡಿಯನ್ನ ಕಟ್ತಾ ಇದ್ದೇವೆ. ನೀವೆಲ್ಲರೂ ಯೋಚನೆ ಮಾಡಬೇಕು, ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ, 1 ಲಕ್ಷ ಕೋಟಿ ನಾವು ಇವತ್ತು ಬಡ್ಡಿಯನ್ನ ಕಟ್ತಾ ಇದ್ದೇವೆ. ಬಹುಶಃ ಇದೇ ರೀತಿ ಮುಂದುವರೆದ್ರೆ ಇವತ್ತು ಬಾಂಗ್ಲಾದೇಶದಲ್ಲಿ ಪ್ರಧಾನಮಂತ್ರಿಗಳು ಓಡೋದ್ರಲ್ಲ, ನೇಪಾಳದಲ್ಲಿ ಓಡೋದ್ರಲ್ಲ, ಈ ರೀತಿ ಪಾಕಿಸ್ತಾನದಲ್ಲಿ ಓಡೋದ್ರಲ್ಲ, ಈ ರೀತಿ ಕರ್ನಾಟಕ ರಾಜ್ಯಕ್ಕೂ ಕೂಡ ಬಾಗಿಲಾಕುವಂತ ಪರಿಸ್ಥಿತಿ ಬರ್ತದೆ. ಇಂಥ ಪರಿಸ್ಥಿತಿ ನಮ್ಗೆ ಎದುರಾಗಬಾರದು ಅಂದ್ರೆ 2028ರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಬೇಕು. ಇಡೀ ಕರ್ನಾಟಕದಲ್ಲಿ JDS ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡಿದ್ರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಇನ್ನೂ ಅನೇಕ ಗಣ್ಯರು ಮಾತನಾಡೋರಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಕೋರ್ ಕಮಿಟಿ ಅಧ್ಯಕ್ಷನಾಗಿರೋದ್ರಿಂದ ಮೊದಲನೇ ಕಾರ್ಯಕ್ರಮ 29ನೇ ತಾರೀಕು ನನ್ನ ವಿಧಾನಸಭಾ ಕ್ಷೇತ್ರದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ, ಸುಮಾರು 3,000ಕ್ಕಿಂತ ಹೆಚ್ಚು ಜನ ಸೇರಿ ನಾವು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ನಗರ ಭಾಗದಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ, ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ವಿಶ್ಲೇಷಣೆ ಆಗಿ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಅದೇ ರೀತಿ ನಾನು ಕೋರ್ ಕಮಿಟಿ ಅಧ್ಯಕ್ಷರ ಒಂದು ಕಚೇರಿಯಲ್ಲಿ ಪ್ರತಿ ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಕಾರ್ಯನಿರ್ವಹಿಸುವಂತ ಕೆಲಸವನ್ನ ಮಾಡ್ತೇನೆ. ಮತ್ತು ಪ್ರತಿ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಕೆಲಸ ನಿರ್ವಹಿಸುವಂತದ್ದನ್ನ ಮಾಡ್ತೇನೆ. ಇಡೀ ಕರ್ನಾಟಕ ರಾಜ್ಯದಿಂದ ನೀವು ಯಾರೇ ಬಂದ್ರು ಕೂಡ ನಿಮ್ಗೆ ಲಭ್ಯ ಇರ್ತೇನೆ. ಎಲ್ಲಿ ಏನ್ ಸಮಸ್ಯೆಗಳಿದೆ ಅವೆಲ್ಲ ಕೂಡ ಇತ್ಯರ್ಥ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ನನ್ನ ಕೈಯಲ್ಲಿ ಮೀರಿದ್ದನ್ನ ನಾಯಕರ ಗಮನಕ್ಕೆ ತಂದು ಇತ್ಯರ್ಥ ಮಾಡುವಂತದ್ದು ನಮ್ಮ ಒಂದೇ ಒಂದು ಗುರಿ. 2028ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷ ಸ್ಥಾಪನೆ ಅಧಿಕಾರ ಬರಬೇಕು, ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಗುರಿಯನ್ನ ಇಟ್ಟುಕೊಂಡು ಇವತ್ತು ನಾವು ಮುಂದೆ ಹೋಗ್ಬೇಕು ಅನ್ನುವಂತ ಚಿಂತನೆಯನ್ನು ಮಾಡಿದ್ದೇವೆ. ಬಹುಶಃ ಇವತ್ತು ನಾನು ಇಲ್ಲಿ ಕುಂತ ಮೇಲೆ ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನ, ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನ, ಎಲ್ಲ ಪದಾಧಿಕಾರಿಗಳನ್ನ ಕರೆದು ಇವತ್ತು ಪಕ್ಷದಲ್ಲಿ ಏನೇನು ನಿರ್ಣಯಗಳಾಗಿದ್ದಾವೆ ಅವೆಲ್ಲವನ್ನ ಕೂಡ ಬೆನ್ನತ್ತಿ, ಯಾಕಂದ್ರೆ ನಾನು ಇವತ್ತು ಕೋರ್ ಕಮಿಟಿ ಅಧ್ಯಕ್ಷನಾದ ಮೇಲೆ ನಾನು ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಇರಬೇಕು ಆ ಸ್ಥಾನದಲ್ಲಿ ಅನ್ನುವಂತ ಚಿಂತನೆ ಮಾಡ್ತೇನೆ. ಅದೇ ರೀತಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವ್ರು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಯಾರು ಪದಾಧಿಕಾರಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ನಾವೇನು ಒಂದು ಟಾಸ್ಕ್ ಕೊಡ್ತೇವೆ ಅದನ್ನ ನೀವು ಮಾಡಬೇಕು. ಇಲ್ಲ ಅಂದ್ರೆ ನಾವು ಟಿಕೆಟ್ ಕೇಳಿ ಪ್ರಯೋಜನ ಇಲ್ಲ, ಜಿಲ್ಲಾ ಅಧ್ಯಕ್ಷರಾಗಿ ಪ್ರಯೋಜನ ಇಲ್ಲ, ತಾಲೂಕು ಅಧ್ಯಕ್ಷರಾಗಿ ನಾವು ಪ್ರಯೋಜನ ಇಲ್ಲ. ನಾವು ಏನಾದ್ರೂ ಒಂದು ಪ್ರಯೋಜನ ಮಾಡಬೇಕು. ನಾವೊಂದು ಶಕ್ತಿ ಮೀರಿ ಪರಿಣಾಮಕಾರಿಯಾಗಿ ಇವತ್ತು ಸಂಘಟನೆಯನ್ನು ಮಾಡಿದ್ರೆ ಮಾತ್ರ 2028ರಲ್ಲಿ ನಾವು ಅಧಿಕಾರ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ ಅಥವಾ ತಾಲೂಕು ಅಧ್ಯಕ್ಷರಾಗಿದ್ದೀನಿ, ನಾವು ಏನು ಕೆಲಸ ಮಾಡಲಿಲ್ಲ ಅಂದ್ರೆ ಪ್ರಯೋಜನ ಆಗುದಿಲ್ಲ. ಇವತ್ತು ನಗರ ಭಾಗದಲ್ಲಿ GBI ಇರಬಹುದು, GBI ಅಲ್ಲಿ ಕೂಡ ಚುನಾವಣೆಗಳು ಬರ್ತವೆ, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ.
ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ, ನಗರಸಭೆ ಚುನಾವಣೆಗಳು ಬರ್ತವೆ. ಎಲ್ಲಾ ಚುನಾವಣೆಗಳಲ್ಲಿ ಕೂಡ ಬಹಳ ಪರಿಣಾಮಕಾರಿಯಾಗಿ ಸಂಘಟನೆ ಮಾಡಿ ಎಲ್ಲವೂ ಕೂಡ ಸೊಸೈಟಿಗಳಲ್ಲಿ ಇರ್ಬೋದು, ಮಿಲ್ಕ್ ಯೂನಿಯನ್ ಇರ್ಬೋದು, ಎಲ್ಲದರಲ್ಲಿ ಕೂಡ JDS ಆ ಒಂದು ಅಧಿಕಾರದ ಸ್ಥಾಪನೆ ಆಗ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಕಾಯ ವಾಚ ಮನಸ್ಸ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡಬೇಕಾಗಿದೆ. ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಮಾಡ್ತೀರಾ. ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಆ ಬರುವಂತದ್ದಕ್ಕೆ ನಾವೇನೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಬೇಕು ಅನ್ನುವಂಥದ್ದನ್ನ ನಾವು ಮಾಡ್ತೇವೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬಹಳ ಇಂಟ್ರೆಸ್ಟ್ ಆಗಿ ಇವತ್ತು ಡಿಜಿಟಲ್ ಒಂದು ಸದಸ್ಯತ್ವ ನೋಂದಣಿಯನ್ನ ಕೂಡ ಬಹಳ ಇಂಟ್ರೆಸ್ಟ್ ಆಗಿ ಇವತ್ತು ದೇವೇಗೌಡರು 25 ವರ್ಷಗಳಲ್ಲಿ ಯಾವ ರೀತಿ ಕಷ್ಟಪಟ್ಟಿದ್ದಾರೆ ನಾವು ಅನೇಕ ಸಾರಿ ನಮ್ಗೆ ಹೇಳ್ತಾ ಇದ್ದಾರೆ. ಅನೇಕ ಸಾರಿ ಅವ್ರ ಮನೆಗೆ ಹೋದಾಗ ಹೇಳ್ತಾ ಇದ್ರು ನಮ್ಗೆ, ಅವರು ಪಕ್ಷ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಯಾರು ಅಧ್ಯಕ್ಷ ಸ್ಥಾನ ತಗೊಂಡಿಲ್ಲ, ಅಂತ ಸಂದರ್ಭಗಳಲ್ಲಿ ನಾನು ಬಡ್ಡಿ ತಂದು ಚುನಾವಣೆಗಳನ್ನ ನಡೆಸಿದ್ದೇವೇನು ಅಂತ. ನಿಜವಾಗ್ಲೂ ಕೂಡ ನಿನ್ನೆ ಕೂಡ ಆ ಎಕ್ಸಿಬಿಷನ್ ಅಲ್ಲಿ ಅವರು ಕಣ್ಣೀರು ಹಾಕಿದ್ರು. ಅಂದ್ರೆ ಅವ್ರು 25 ವರ್ಷ ಈ ಪಕ್ಷವನ್ನ ಕಟ್ಟಿ ಬೆಳೆಸೋದಕ್ಕೆ ಏನೆಲ್ಲ ಕಷ್ಟಪಟ್ಟಿದೀನಿ ಅದೆಲ್ಲ ನೆನೆಸ್ಕೊಂಡು ಅವರ ಕಣ್ಣೀರನ್ನ ನೋಡಿದಾಗ ನಮ್ಗೆ ನಿಜವಾಗ್ಲೂ ಕೂಡ ಒಂದು ಭಾವುಕರಾದ್ವಿ. ನಾವೆಲ್ಲರೂ ಕೂಡ ಭಾವುಕರಾದ್ವಿ. ಅವ್ರು 25 ವರ್ಷ ಆ ದಿನಮಾನಗಳಲ್ಲಿ ಎಷ್ಟು ಕಷ್ಟ ಬಿದ್ದು ಪಕ್ಷವನ್ನ ಕಟ್ಟಿದ್ದಾರೆ. ಬಹುಶಃ ಇವತ್ತು ನಾವೆಲ್ಲರೂ ಸೇರಿ ಮುಂದೆ ಇನ್ನೂ 25 ವರ್ಷಗಳ ಈ ಪಕ್ಷ ಜೀವಂತವಾಗಿರುವಂತದಕ್ಕೆ ನಾವೆಲ್ಲ ಏನೇನು ಸಂಘಟನೆ ಮಾಡಬೇಕು, ಪರಿಣಾಮಕಾರಿಯಾಗಿ ಸಂಘಟನೆ ಮಾಡುವಂತದ್ದು ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಮಾತನಾಡುವಂತಿದೆ. ಆದ್ರೆ ವೇದಿಕೆ ಮೇಲೆ ಗಣ್ಯರು ಜಾಸ್ತಿ ಇದ್ದಾರೆ, ಅವರೆಲ್ಲರೂ ಕೂಡ ಮಾತನಾಡಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಸಿಂಧನೂರಿಗೆ ನಾವು ಕೂಡ ಹೋಗ್ತಾ ಇದ್ದೇವೆ. ನಾಡಗೌಡರು ನಾಳೆ, ನಾನು, ನಿಖಿಲಣ್ಣ ಎಲ್ಲರೂ ಕೂಡ ನಾಳೆ ಮಧ್ಯಾಹ್ನ, ಸೋಮವಾರ ಮಧ್ಯಾಹ್ನ 2 ಗಂಟೆವರೆಗೂ ಇಲ್ಲಿ ಕಚೇರಿಯಲ್ಲಿದ್ದು 2 ಗಂಟೆಗೆ ಬಿಟ್ಟು ರಾತ್ರಿಯಲ್ಲಿ ಸೇರ್ಕೊಂಡು ಮಂಗಳವಾರ ಅಲ್ಲಿ ಏನು ಪ್ರತಿಭಟನೆ ಇದೆ ಆ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಅಲ್ಲಿ ನೀರಾವರಿ ಯಾರ ರೈತರಿಗೆ ತೊಂದರೆ ಆಗಿದೆ ಆ ನೀರಾವರಿ ಆ ರೈತರಿಗೆ ಎಲ್ರಿಗೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ JDS ಪಕ್ಷ ಮಾಡುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ನಿಮಗೆ ನೀರು ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಕನಿಷ್ಠ 1 ಎಕರೆಗೆ 25,000 ರೂಪಾಯಿ ಅಲ್ಲಿ ನೀವು ಆ ರೈತರಿಗೆ ಕೊಡಬೇಕು ಅನ್ನುವಂತ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಬಹುಶಃ ಇವತ್ತು ರಾಜ್ಯದಲ್ಲಿ ಯಾಮಾರಿಸ್ಕೊಂಡು ರೈತರ ಬಗ್ಗೆ ಇದೀವಿ, ಯಾವ ರೈತರ ಬಗ್ಗೆ ಕೂಡ ಇಲ್ಲ, ಇವರು ರೈತ ವಿರೋಧಿ ಸರ್ಕಾರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.